ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬ ದೇವತೆಯಲ್ಲಿ ಒಂದು ವಿಶೇಷವಾದಂತಹ ಅಭಿಮಾನ ಇರ್ತದೆ. ಅಂಥೇಳಿ ಉಳಿಕೆ ದೇವತೆಗಳು ಹೆಚ್ಚು ಕಡಿಮೆ ಅಂತಲ್ಲ, ಎಲ್ಲರೂ ಒಂದೇ. ಆದರೆ ನಮ್ಮ ಮನಸ್ಸು ಒಂದು ಕಡೆ ನಿಲ್ಲಲಿ. ಎಲ್ಲ ನಾವು ದೇವತಾ ಸ್ತೋತ್ರ ಮಾಡಿ ಯಾರ ದೇವತೆ ಮೇಲೂ ಶ್ರದ್ಧಾಭಕ್ತಿ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಆಯ್ತು? ಹಾಗಾಗಬಾರ್ದು ಅನ್ನೋ ಸಲುವಾಗಿ ಒಬ್ಬ ದೇವತೆಯ ಮೇಲೆ ಅವನ ಒಂದು ವಿಶೇಷವಾದಂತಹ ಭಕ್ತಿ ಶ್ರದ್ಧೆ ಆ ಒಂದು ದೇವತೆ ಮೇಲೆ ಇರಲಿ ಅನ್ನೋ ಕಾರಣಕ್ಕೆ ನಮ್ಮ ಸನಾತನ ಪರಂಪರೆ ಒಳಗೆ ಅನೇಕ ದೇವತೆಗಳ ಸ್ಥಾನವನ್ನು ಕೊಟ್ಟಾರೆ. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಆ ಪ್ರತಿಯೊಬ್ಬ ಸಾಧಕನು ತನಗೆ ಇಷ್ಟವಾದಂತಹ ದೇವತಾ ಸ್ವರೂಪವನ್ನು ಮನಸ್ಸಿನೊಳಗೆ ತಗೊಂಡು ಆ ದೇವತಾ ಸ್ವರೂಪವನ್ನು ಆರಾಧನೆಯನ್ನು ಮಾಡಲಿ ಅನ್ನೋ ಕಾರಣಕ್ಕಾಗಿ ಬ್ರಹ್ಮಣೋ ರೂಪಕಲ್ಪನಾ, ಆ ಭಗವಂತ ನಮಗೆ ಅನುಕೂಲ ಮಾಡಿಕೊಟ್ಟಾನೆ.